ಇನ್ನು ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡಲು ದೊಡ್ಡ ಷಡ್ಯಂತ್ರ ಇದೆ. ಚಿತ್ರದುರ್ಗದಲ್ಲಿ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ದೊಡ್ಡ ಷಡ್ಯಂತ್ರ. ಪ್ರಧಾನಿ ಮೋದಿ ಬಳಿಕ ಜಗತ್ತು ಹಿಂದುತ್ವವನ್ನ ಒಪ್ತಾ ಇದೆ. ಮೋದಿ ಪ್ರಧಾನಿಯಾದ ನಂತರ ಜಗತ್ತು ಹಿಂದುತ್ವವನ್ನ ಒಪ್ತಾ ಇದೆ. ಜಾತಿ, ಲಿಂಗಾಯತ, ಪಂಚಮಸಾಲಿ, ಧರ್ಮ, ಹಿಂದೂ ಬರೆಸೋದಿಕ್ಕೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಮನೆ ಮನೆಗೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಶ್ರೀಗಳಿಂದ ಜಾಗೃತಿ ಕಾರ್ಯ ನಡೀತಾ ಇದೆ. ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಕೆಲವರಿಗೆ ಭಯ ಆಗ್ತಾ ಇದೆ. ಹಾಗಾಗಿ ಹಿಂದೂಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೇನೆ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳ್ತಾರೆ ವಚನಾನಂದ ಶ್ರೀ. ಮೋದಿ ಪ್ರಧಾನಿಯಾದ ನಂತರ ಜಗತ್ತು ಹಿಂದುತ್ವವನ್ನ ಒಪ್ತಾ ಇದೆ. ಜಾತಿ, ಲಿಂಗಾಯತ, ಪಂಚಮಸಾಲಿ, ಧರ್ಮ, ಹಿಂದೂ ಬರೆಸೋದಿಕ್ಕೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಮನೆ ಮನೆಗೂ ತೆರಳಿ ಬಾಗಿಲ ಮುಂದೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಶ್ರೀಗಳಿಂದ ಜಾಗೃತಿ ಕಾರ್ಯ ಆಗ್ತಾ ಇದೆ. ಪೂರ್ವದಲ್ಲೇ ನಾವು ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಜಿಲ್ಲಾವಾರು, ತಾಲೂಕವಾರು, ಗ್ರಾಮವಾರು ಹೋಗಿ ಜನಗಳಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಏನೇನು ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತಂದರೆ, ಧರ್ಮದ ಕಾಲಮ್ನಲ್ಲಿ ನಾವೆಲ್ಲರೂ ಹಿಂದೂ ಅಂತಲೇ ಬರೆಸಬೇಕು, ಜಾತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರೆಸಬೇಕು ಅಂಥೇಳಿ ಇವತ್ತು ಚಿತ್ರದುರ್ಗ ನಗರದ ವಿವಿಧ ಬಡಾವಣೆಗೆ ಹೋಗಿ ಅಲ್ಲಿ ಸ್ಟಿಕ್ಕರ್ ಅಂಟಿಸೋದ್ರ ಮೂಲಕ ನಮ್ಮ ಜನಸಂಖ್ಯೆಯನ್ನು ಹೆಚ್ಚು ತೋರಿಸಬೇಕು ಮತ್ತು ಜನಗಳಲ್ಲಿ ಒಂದು ಸ್ಪಷ್ಟತೆ ಬರಬೇಕು ಅನ್ನುವಂಥ ಉದ್ದೇಶದಿಂದನೇ ಇವತ್ತು ನಾವು ಇದನ್ನು ಮಾಡ್ತಾ ಇದ್ದೇವೆ. ಈಗ ಸೆನ್ಸಸ್ ನಿನ್ನೆ ಟೆಕ್ನಿಕಲ್ ಎರರ್ ಆಗಿದೆ, ಬಹುತೇಕ ಅವ್ರು ಅಂದ್ಕೊಂಡಷ್ಟು ಆಗಿದೆ. 2 ಲಕ್ಷ ಟಾರ್ಗೆಟ್ ಇದ್ದರೆ 10,000 ಮಾತ್ರ ಆಗಿದೆ. ತೊಂದರೆ ಆಗ್ತಾಯಿದೆ, ಸ್ಟಾರ್ಟಿಂಗಲ್ಲೇ ವಿಘ್ನ ಆಗ್ತಾಯಿದೆ. ಖಂಡಿತ ನಾವು ಕೂಡ ನಿನ್ನೆ ಹಾವೇರಿ ಜಿಲ್ಲೆಯಲ್ಲಿದ್ದಾಗ ಅಲ್ಲಿ ಕೆಲವು ಸಮೀಕ್ಷಕರು ಬಂದಿದ್ದರು ನೆಲುಗಲ ಗ್ರಾಮಕ್ಕೆ. ಸೊ ಅವ್ರು ಹೇಳ್ತಾ ಇದ್ದರು, ಕಡಿಮೆ ಅಂತಂದರೆ ಒಂದು ಮನೆಗೆ ಅಂದರೆ 2 ತಾಸು ಬೇಕು ಒಂದು, ಮತ್ತು ಅಲ್ಲಿ ಇಂಟರ್ನೆಟ್ ಅಂತರ್ಜಾಲ ಸರಿಯಾಗಿ ವರ್ಕ್ ಮಾಡದೇ ಇರೋದ್ರಿಂದ ನಿನ್ನೆ ಎಷ್ಟೋ ಅವ್ರು ಅಂದ್ಕೊಂಡದ್ದು ಆಗ್ತಾಯಿಲ್ಲ. ಅಂದರೆ ಇದು 15 ದಿನದಲ್ಲಿ ಇದು ಸಮೀಕ್ಷೆ ಮುಗಿಯೋದಿಲ್ಲ. ಕಡಿಮೆ ಅಂದರೆ ಇದು 3 ತಿಂಗಳು ಬೇಕಾಗತ್ತೆ. ಅವ್ರು ಎಷ್ಟೇ ಸ್ಪೀಡ್ ಮಾಡಿದ್ರು ಕರ್ನಾಟಕದ 7 ಕೋಟಿ ಜನಗಳ ಭವಿಷ್ಯ ಇದರಲ್ಲಿ ಅಡಗಿರೋದ್ರಿಂದ ಯಾವುದೇ ಹರಿಬರಿ ತರಾತುರಿ ಮಾಡ್ದೇ ಮತ್ತು ವೈಜ್ಞಾನಿಕವಾಗಬೇಕು ಅಂತಂದರೆ ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.